ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಮನೆಗೆ ಬಂದು ಕ್ರಿಶ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮೀನಾ ಕೇಳಿಸ್ಕೊಂಡು ಶಾಕ್ ಆಗಿ, ಹೌದಾ ರೀ ಕ್ರಿಶ್ ಗಂಡ ಅಂತ ಹೇಳಿದಾಗ, ಸರಿ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅವ್ರು ಕ್ರಿಶ್ ಮನೆಗೆ ಹೋಗಬೇಕು ಅಂತ ಹೇಳಿ ಮಾತಾಡ್ತಾ ಇರುವಾಗ ರೋಹಿಣಿ ಕೇಳಿಸ್ಕೊತಾ ಇರ್ತಾಳೆ. ಅದೇ ಟೈಮಲ್ಲಿ ರವಿ ಶ್ರುತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಸೂರ್ಯ ಅಂದ್ಕೊಂಡು ರವಿ ಬರ್ತಾ ಇರುವಾಗ, ಹೇಳು ರವಿ, ಏನು ಸಮಾಚಾರ, ಇಷ್ಟು ಬೇಗ ಬಂದುಬಿಟ್ಟಿದೆಯಲ್ಲ ಅಂತ ಹೇಳಿ ಸೂರ್ಯ ಹೇಳುವಾಗ ಮೀನಾ ಹೇಳ್ತಾಳೆ, ಶ್ರುತಿ ನಿಂದು ಡಬ್ಬಿಂಗ್ ಮುಗೀತಾ ಅಂತ ಹೇಳಿದಾಗ, ಡಬ್ಬಿಂಗು ಮುಗೀತು, ನಾನು ಇನ್ನೊಂದು ಕೆಲಸನೂ ಮುಗಿಸ್ಕೊಂಬಂದೆ ಅಂತ ಹೇಳಿದಾಗ, ಏನು ಕೆಲಸ ಏನು ಅಂತ ಕೇಳಿದಾಗ, ನಾನು ರವಿ ಇಬ್ಬರು ಕೂಡ ಒಂದೇ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಹೇಳ್ತಾಳೆ. ಶ್ರುತಿ ಹೇಳಿದ ಮಾತನ್ನು ಕೇಳಿಸ್ಕೊಂಡು ಮೀನಾ ಹೇಳ್ತಾಳೆ, ಏನು ಹೇಳ್ತಾ ಇದೆ ಶ್ರುತಿ, ರವಿ ನೋಡಿದ್ರೆ ಅಡುಗೆ ಕೆಲಸ ಮಾಡ್ತಾರೆ, ನೀನು ನೋಡಿದ್ರೆ ಮನೆಯಲ್ಲೇ ನೋಡಿದ್ರೆ ಏನು ಅಡುಗೆನೇ ಬರೋಲ್ಲ, ಹೋಟೆಲಲ್ಲಿ ಏನು ಕೆಲಸ ಮಾಡ್ತೀಯ ಅಂತ ಹೇಳಿದಾಗ, ಹೋಟ್ಲಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ ಅಡುಗೆನೇ ಬರಬೇಕು ಅಂತ ಏನು ಇಲ್ಲ ಮೀನಾ, ನನಗೆ ಯಾವ ಕೆಲಸ ಬರುತ್ತೋ ಅದನ್ನೇ ಮಾಡ್ಬೋದಲ್ಲ ಅಂತ ಹೇಳಿ ಹೇಳ್ತಾಳೆ ಶ್ರುತಿ. ಅದನ್ನು ಕೇಳಿಸ್ಕೊಂಡು ಮೀನಂಗೆ ಆಶ್ಚರ್ಯ ಆಗುತ್ತೆ. ಸೂರ್ಯ ಹೇಳ್ತಾನೆ, ಏನು ಹೇಳ್ತಿದ್ಯಾ ಮೈಕಮ್ಮ, ನೀನು ಅಡುಗೆ ಮಾಡ್ತೀಯಾ, ಮನೇಲೇ ಅಡುಗೆ ಮಾಡಲ್ಲ ನೀನು, ಏ ರವಿ ಹುಷಾರು ಕಣೋ, ಹೋಟ್ಲಲ್ಲಿ ಅಂದರೆ ಮೈಕಮ್ಮ ಮಾಡಿರೋ ಅಡುಗೆನ ತಿನ್ಬಿಟ್ಟು ಯಾರಾದರೂ ಓಡೋರು ಅಂತ ಹೇಳಿದಾಗ ರವಿ ಕಾಮಿಡಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಗ್ತಾ ಇರ್ತಾರೆ. ಶ್ರುತಿ ಹೇಳ್ತಾಳೆ, ಏನು ಕಾಮಿಡಿ ಮಾಡ್ತಾ ಇದ್ದೀರಾ, ನಾನು ಕೆಲಸಕ್ಕೆ ಸೇರಿದ್ದೀನಿ ನಿಜ, ಆದರೆ ಅಡುಗೆ ಕೆಲಸಕ್ಕಲ್ಲ ಅಂತ ಹೇಳಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಹಾಗಿದ್ರೆ ನೀವು ಕೆಲಸ ಮಾಡ್ತಾ ಇರೋದು ನೀವು ಬೇರೆ, ರವಿ ನೋಡಿದ್ರೆ ಬೇರೆ ಕೆಲಸ, ಇಬ್ಬರು ಹೇಗೆ ಏನು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಮೀನಾ ಕೇಳಿದಾಗ, ಮೀನಾ ಹೇಳ್ತಾಳೆ, ಮತ್ತು ಯಾಕೆ ಶ್ರುತಿ ಹೋಟೆಲಲ್ಲಿ ಯಾಕೆ ಕೆಲಸಕ್ಕೆ ಸೇರ್ತಾ ಇದೆಯಾ, ಯಾಕೆ ಡಬ್ಬಿಂಗ್ ಹೋಗಲ್ವಾ ನೀನು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲ ಮೀನಾ ಅವರೇ, ನಾನು ಡಬ್ಬಿಂಗು ಕೂಡ ಮಾಡ್ತೀನಿ, ಇದು ಪಾರ್ಟ್ ಟೈಮ್ ಅಷ್ಟೇ, ಪಾರ್ಟ್ ಟೈಮ್ ಮುಗಿಸ್ಕೊಂಡು ನಾನು ಅಂದರೆ ಹೋಟೆಲ್ಗೆ ಹೋಗಿ ಅಲ್ಲೂ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಏನು ಹೇಳ್ತಾ ಇದ್ದೀರಾ ಶ್ರುತಿ ಅವರೇ, ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಶ್ರುತಿ ಹೇಳ್ತಾಳೆ, ನೀವೇ ಹೇಳಿದ್ರಲ್ವಾ ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು ಕೂಡ ಟೈಮ್ ಪಾಸ್ ಮಾಡಬೇಕು, ನೀವೇ ಹೇಳಿದ್ರಲ್ವಾ ಹಸ್ಬೆಂಡ್ ಆ್ಯಂಡ್ ವೈಫು ಟೈಮ್ ಪಾಸ್ ಮಾಡಬೇಕು ಅಂತ, ನಮಗಂತೂ ಟೈಮ್ ಸಿಗಲ್ಲ, ಹಾಗಾಗಿ 6ರಿಂದ 9 ಗಂಟೆವರೆಗೂ ನಾನು ಮತ್ತು ರವಿ ಇಬ್ಬರು ಕೂಡ ಹೋಟೆಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವಾಗ ಬಾಂಡಿಂಗ್ ಹೆಚ್ಚಾಗುತ್ತೆ ಅಂತ ನಾನು ಅಲ್ಲಿ ಸೇರ್ಕೊಂಡಿದ್ದೀನಿ ಕೆಲಸಕ್ಕೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಸರಿ ಮೈಕಮ್ಮ, ಅಲ್ಲೇನು ಕೆಲಸ ಮಾಡ್ತೀಯ ನೀನು ಅಂತ ಹೇಳಿದಾಗ, ಶ್ರುತಿ ಹೇಳ್ತಾಳೆ, ಇಲ್ಲ ಸೂರ್ಯ ಅವರೇ, ನನ್ನ ಕೆಲಸ ಇರೋದು ನಾನು ಎಲ್ಲರಿಗೂ ಆರ್ಡ್ರನ್ನ ಅಸೆಸ್ ಮಾಡಬೇಕು, ಮತ್ತು ಆರ್ಡ್ರು ಯಾವುದಾದ್ರು ಬರುತ್ತೋ ಅದನ್ನು ತಗೊಳ್ಳೋದು ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ಶ್ರುತಿ ಇವೆಲ್ಲ ನಿನ್ನ ಕೆಲಸ ಬರುತ್ತಾ ಅಂತ ಹೇಳಿದಾಗ, ಶ್ರುತಿ ಹೇಳ್ತಾಳೆ, ಹೌದು ನನಗಿದು ತುಂಬ ಜಾಲಿಯಾಗಿದೆ ಈ ವರ್ಕು, ಹಾಗೂ ನಾನು ರವಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು, ನನಗೆ ತುಂಬಾ ಹ್ಯಾಪಿ ಆಗಿದೆ, ನಾನು ಈಗ ಡಬ್ಬಿಂಗ್ ಮಾಡ್ತಾ ಇರೋದು ಕ್ರಿಯೇಟಿವ್ ಜಾಬು, ಇದು ನನಗೆ ಮ್ಯಾನ್ಯುವಲ್ ಜಾಬು, ನನಗೆ ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ, ನಾನು ಡಬ್ಬಿಂಗ್ ಹೋಗಬೇಕು ಅಂತ ಅಂದರೆ ಒಂದೇ ಕಡೆ ನಿಂತ್ಕೋಬೇಕು, ನನಗೆ ಒಂದು ಕೂತ್ಕೊಳ್ಳೋ ಹೋಗಿಲ್ಲ, ಹಾಗೆ ನಾನು ಒಂದು ಲಂಚ್ ಮಾಡುವ ಹೋಗಿಲ್ಲ, ನನಗೆ ಬೇರೆ ಬೇರೆ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗಿ ನಾನು ಡಬ್ ಮಾಡಬೇಕು, ನನಗೆ ತುಂಬಾ ಸ್ಟ್ರೈನ್ ಆಗುತ್ತೆ, ಆದರೆ ಇಲ್ಲಿ ಹೋಟೆಲಲ್ಲಿ ಆ ಥರ ಎಲ್ಲ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ, ಹಾಗೆ ನಾನು ರವಿ ಜೊತೆ ನಾನು ಇರ್ತೀನಲ್ವ, ನನಗೆ ಅದೇ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಶ್ರುತಿ. ಅದೇ ಟೈಮಲ್ಲಿ ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ರವಿ, ಈ ಪೆಂಗನ್ ಶೋರೂಮಲ್ಲಿ ಈ ಪೌಡ್ರಮ್ಮ ಹೋಗಿ ಸೇರಿಕೊಂಡ್ಲು, ನಿನ್ನ ಹೋಟೆಲಲ್ಲಿ ಈ ಮೈಕಮ್ಮ ಬಂದು ಸೇರ್ಕೊಂಡಿದ್ದಾಳೆ, ಒಳ್ಳೆ ಐಡಿಯಾನೇ ಅಂತ ಹೇಳಿ ಹೇಳ್ತಾನೆ. ಅದೇ ಟೈಮಲ್ಲಿ ರವಿ ಹೇಳ್ತಾನೆ, ಅಲ್ಲ ಈಗ ನಾವು ಹೇಗೋ ಈಗ ಪೇರಾಗಿ ಕೆಲಸ ಮಾಡ್ತಾಯಿದ್ದೀವಿ, ನೀವು ಅದಕ್ಕೆ ಯಾಕೆ ಡ್ರೈವಿಂಗ್ ಸ್ಕೂಲಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಹೇಳಿದಾಗ, ಕರೆಕ್ಟು ರವಿ, ನೀನು ಹೇಳಿದ್ದು ಕರೆಕ್ಟೇ ಅಂತ ಹೇಳಿದಾಗ, ರವಿ ಹೇಳ್ತಾನೆ, ಇಲ್ಲ ಸೂರ್ಯ, ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದು, ಅದನ್ನೇ ಸೀರಿಯಸ್ಸಾಗಿ ತೊಗೋಬೇಡ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಅಯ್ಯೋ ನೀನು ಹೇಳ್ತಾ ಇರೋದಲ್ಲ, ನಾವು ಪ್ಲ್ಯಾನ್ ಹಾಕ್ಕೊಂಡಿರೋದೇ ಅದು, ಆದರೆ ನಾವು ಈ ಡ್ರೈವಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರೋದು ನಾನು, ಚೇತನ್ ಮತ್ತು ಮೀನಾ ಎಲ್ಲ ಪಾರ್ಟ್ನರ್ ಅಂತ ಹೇಳಿದಾಗ ರವಿಗೆ ತುಂಬಾ ಖುಷಿ ಆಗುತ್ತೆ. ರವಿ ಹೇಳ್ತಾನೆ, ಅಂದರೆ ಈಗ ನೀವು ಅದಕ್ಕೆ ಇಬ್ಬರು ಸೇರಿಕೊಂಡು ಡ್ರೈವಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತೀರಾ, ಅಂದರೆ ಈಗ 3 ಜನ ಕಪಲ್ಸು ಒಂದೊಂದು ಕೆಲಸ ಕೂಡ ಜೊತೆಯಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ ಅಲ್ವಾ ಅಂತ ಹೇಳಿ ಹೇಳ್ತಾನೆ ರವಿ. ಮೀನಾ ಹೇಳ್ತಾಳೆ, ನಾಳೆ ಬೋರ್ಡ್ ಓಪನಿಂಗ್ ಇದೆ, ನೀವು ಇರಲೇಬೇಕು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಶ್ರುತಿ ರವಿ ಇಬ್ಬರು ಕೂಡ ಹೇಳ್ತಾರೆ. ರವಿ ಹೇಳ್ತಾನೆ, ನಮ್ಮನೆದು ಫಂಕ್ಷನ್ ತಾನೇ, ಖಂಡಿತ ನಾನು ಬರ್ತೀನಿ ಅಂತ ಹೇಳಿ, ಮೀನಾ ಸ್ವಲ್ಪ ಕಾಫಿ ಕೊಡ್ತೀರಾ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿ ಶ್ರುತಿ ಹೇಳಿಬಿಟ್ಟು ರವಿನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ.
ಇನ್ನು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಾಗ ಬೋರ್ಡಿಗೆ ಕುಂಕುಮ ಹಚ್ತಾ ಇರ್ತಾಳೆ. ಅದು ಬೋರ್ಡ್ ಹೆಸರು ಆಗಿರುತ್ತೆ ಅಂತಂದರೆ ರಂಗನಾಥ್ ಅಂದರೆ ಕಾರ್ ಡ್ರೈವಿಂಗ್ ಕ್ಲಾಸ್ ಅಂತ ಹೇಳಿ ಸ್ಕೂಲ್ ಅಂತ ಹೇಳಿ ಹಾಕಿರ್ತಾರೆ. ರಂಗನಾಥ್ ಅವ್ರನ್ನ ಕರ್ಕೊಂಬಂದು ಸೂರ್ಯ ತೋರಿಸ್ತಾನೆ. ಅಪ್ಪ ನೋಡಪ್ಪ ಬೋರ್ಡ್ ಹೇಗಿದೆ ಅಂತ ಹೇಳಿದಾಗ, ಯಾಕೋ ಸೂರ್ಯ ನನ್ನ ಹೆಸರು ಯಾಕೋ ಹಾಕಿದ್ಯಾ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಪ್ಪ ನೀನಿಲ್ಲ ಅಂದಿದ್ರೆ ನಾನು ಬರ್ತಾ ಇದ್ದೇನಪ್ಪ, ನಿಮ್ಮ ಹೆಸರು ಹಾಕಿದರೆ ನನಗೆ ಒಳ್ಳೇದಾಗುತ್ತೆ, ಅದಕ್ಕೆ ನಿಮ್ಮ ಹೆಸರು ಹಾಕಿದ್ದೀನಿ ಅಂತ ಹೇಳ್ತಾನೆ ಸೂರ್ಯ. ರವಿ ಕಂಗ್ರ್ಯಾಚುಲೇಷನ್ ಸೂರ್ಯ ಅಂತ ಹೇಳಿದಾಗ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾನೆ. ಶ್ರುತಿ ಕೂಡ ಮೀನಂಗೆ ಕಂಗ್ರ್ಯಾಚುಲೇಷನ್ ಮೀನಾ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಅದೇ ಟೈಮಲ್ಲಿ ಕಾರಲ್ಲಿ ಚೇತನ್ ಬರ್ತಾನೆ. ಚೇತನ್ ಬಂದ ತಕ್ಷಣ ಬಾ ಚೇತನ್ ಅಂತ ಹೇಳಿದಾಗ, ನೋಡು ಬೋರ್ಡ್ ಹೇಗಿದೆ ಚೇತನ್ ಅಂತ ಹೇಳಿದಾಗ, ಓ ಅಪ್ಪನ ಹೆಸರು ಹಾಕ್ಸಿದ್ದೀರಾ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾನೆ ಚೇತನ್ ಹೇಳ್ತಾನೆ, ಅದು ನಿನ್ನ ಕಾರ್ ಅಂದರೆ ನಿನ್ನ ಕಾರ್ ಶೋರೂಮ್ ನಿನ್ನ ಕಾರು ಅಂತ ಹೇಳಿದಾಗ, ನನ್ನ ಕಾರು ಅಲ್ಲ ನಮ್ಮ ಕಾರು ಅಂತ ಹೇಳು, ಯಾಕಂತಂದರೆ ಇಬ್ಬರು ಸೇರಿ ತಾನೇ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಾ ಇರೋದು ಪಾರ್ಟ್ನರ್ಶಿಪ್ ಮೇಲೆ ಅಂತ ಹೇಳಿದಾಗ, ಅಲ್ಲ ಸೂರ್ಯ ನಾನು ₹1 ದುಡ್ಡು ಹಾಕಿಲ್ಲ, ನೀನು ನೋಡಿದ್ರೆ ಈಗ ನನ್ನ ಕಾರು ಅನ್ನೋದ್ರ ಸ್ಕೂಲ್ ಅಂದರೆ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ದುಡ್ಡಿನ ವಿಷಯ ಅಲ್ಲ, ನಾವಿಬ್ಬರು ಪಾರ್ಟ್ನರ್ ಅಲ್ವಾ, ಪಾರ್ಟ್ನರ್ ಅಷ್ಟೇ ಅಂತ ಹೇಳಿದಾಗ, ಸರಿ ಮೀನಾ ನೀನು ಹೂವಿನ ಹಾರ ಎತ್ಕೊಬಾ, ಕಾರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಸೂರ್ಯ. ಮೀನಾ ಹೂವಿನ ಹಾರ ತಗೊಂಡೋಗಿ ಪೂಜೆ ಮಾಡಬೇಕು ಅಂತ ಹೊರಟಾಗ ಮನೋಜ್ ಹೇಳ್ತಾನೆ, ಅಮ್ಮ ಈಗ ನಾವು ಅಂಗಡಿ ನಿನ್ನ ಹೆಸರಲ್ಲಿ ಈಗ ಓಪನ್ ಮಾಡಿದ್ದೀವಲ್ಲ, ಈಗ ಅಪ್ಪನ ಹೆಸರಲ್ಲಿ ಕಾಪಿ ಮಾಡ್ತಾ ಇದ್ದಾರಮ್ಮ, ಈಗ ಅಪ್ಪನ ಹೆಸರಲ್ಲಿ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ, ಅಂದರೆ ಒಂದು ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಮಾಡಲಿ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಹೂವು ಹಾರ ಎಲ್ಲ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಳೆ ಮೀನಾ. ರಂಗನಾಥ್ ಅವ್ರ ಹತ್ರ ಕರೆದ್ಬಿಟ್ಟು, ಮಾವ ನೀವೇ ಈಗ ಆರತಿ ಅಂದರೆ ಅವ್ರಿಗೆ ದೃಷ್ಟಿ ತೆಗೀರಿ, ನೀವೇ ಅವ್ರ ಕೈಯಿಂದ ದೃಷ್ಟಿ ತೆಗೆದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಮೀನಾ ಹೇಳಿದಾಗ, ನಾನು ಯಾಕಮ್ಮ ಮಾಡಲಿ, ಶಾಂತಿ ನೀನು ಬಂದು ಮಾಡು ಅಂತ ಹೇಳಿದಾಗ, ಇಲ್ಲ ರೀ ನಿಮ್ಮ ಹೆಸರಲ್ಲಿ ತಾನೇ ಇರೋದು ಅಂದರೆ ಡ್ರೈವಿಂಗ್ ಸ್ಕೂಲು, ನೀವೇ ಆರತಿ ಅಂದರೆ ದೃಷ್ಟಿ ತೆಗೀರಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅಪ್ಪ ನೀನೇ ಮಾಡಪ್ಪ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ ಆ ಶಾಂತಿದು ಆಶೀರ್ವಾದ ಇರಬೇಕಲ್ವಾ ಅಂತ ಹೇಳಿದಾಗ ಸೂರ್ಯ ಶಾಂತಿ ಮುಖ ನೋಡ್ತಾನೆ. ರಂಗನಾಥ್ ಅವರು ಶಾಂತಿ ಹತ್ರ ಹೋಗ್ಬಿಟ್ಟು, ಶಾಂತಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಬೇಡ್ಕೊ ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂತ, ಈಗ ತಾನೇ ಅವರು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿ ಆರತಿ ಮಾಡು ಬಾ ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿ ಮಾತಾಡದೆ ನಿಂತಿರ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಬಾ ಶಾಂತಿ ನಿನ್ನ ಕೈಯಿಂದ ಎಲ್ಲ ಪೂಜೆ ಆಗಲಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಶಾಂತಿ ಒಪ್ಕೊಳ್ತಾಳೆ. ಶಾಂತಿ ಆರತಿ ತಟ್ಟೆ ಇಟ್ಕೊಂಡು ಬೋರ್ಡಿಗೆ ಮತ್ತು ಕಾರಿಗೆ ಪೂಜೆ ಮಾಡಿಬಿಟ್ಟು ಮೀನನ ಹತ್ರ ತಗೋ ನೀನು ತಟ್ಟೆ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾಳೆ. ಮನೆ ಒಳಗಡೆ ಬಂದು ಎಲ್ಲರೂ ಕಾಫಿ ಕುಡಿತಾ ಇರುವಾಗ ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ಕಂದ ನೀನು 2 ಕಾರ್ನ ತೊಗೊಂಡೆ, 2 ಕಾರ್ ಓನರ್ ಆಗಿದೆಯಾ, ಈಗ ನೋಡಿದರೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದ್ಯಾ, ಒಳ್ಳೇದಾಗಲಿ, ನನಗೆ ತುಂಬ ಖುಷಿ ಆಯಿತು, ಅದರಲ್ಲೂ ಅಮ್ಮಂಗೆ ಗೊತ್ತಾಯಿತು ಅಂತ ಅಂದರೆ ತುಂಬಾ ಖುಷಿ ಪಡ್ತಾರೆ, ಅಮ್ಮಂಗೆ ಹೇಳಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಸೂರ್ಯ ಹೇಳ್ತಾನೆ, ಅಪ್ಪ ನಿಮ್ಗಿಂತ ಮುಂಚೆನೇ ನಾನು ಆಲ್ರೆಡಿ ಲಕ್ಕಿಗೆ ಹೇಳಿದೆ ಅಪ್ಪ, ಅವರು ಫೋನಲ್ಲೇ ನನಗೆ ಆಶೀರ್ವಾದ ಮಾಡಿದರು ಅಂತ ಹೇಳಿದಾಗ, ಹೌದಾ ಕಂದ ಅಂತ ಹೇಳಿ ರಂಗನಾಥ್ ಅವರು ತುಂಬ ಖುಷಿ ಪಡ್ತಾರೆ. ಆಗ ಚೇತನ್ ಅವ್ರು ಹೇಳ್ತಾರೆ, ಸೂರ್ಯ ನಮ್ಮ ಮನೆ ಹತ್ರ ಇರೋ ಹುಡುಗರೆಲ್ಲ ಕಾರ್ ಡ್ರೈವಿಂಗ್ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ, ಯಾರ್ಯಾರಿದ್ದಾರೆ ಅವರಿಗೆಲ್ಲ ಕರ್ಕೊಂಬಂದ್ಬಿಡು ಅಂತ ಹೇಳಿ ಚೇತನ್ ಹೇಳ್ತಾನೆ ಸೂರ್ಯ. ಅದೇ ಟೈಮಲ್ಲಿ ಮೀನಾ ಹೇಳ್ತಾಳೆ, ರೀ ನಾನೇ ಈಗ ಕಾರ್ ಕಲಿಬೇಕಂತ ಇದ್ದೀನಿ, ನಾನೇ ಈಗ ಮೊದಲನೇ ಸ್ಟೂಡೆಂಟ್ ಅಂತ ಹೇಳಿದಾಗ ಸೂರ್ಯ ತುಂಬಾ ಖುಷಿ ಪಡ್ತಾನೆ. ಅದನ್ನು ಕೇಳಿಸ್ಕೊಂಡು ಶಾಂತಿ ಹೇಳ್ತಾಳೆ, ಏನು ನೀನು ಕಾರ್ ಕಲಿಯಕ್ಕೆ ಹೋಗ್ತೀಯ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಹೂ ಕಟ್ಟಿ ಕಾರಲ್ಲಿ ಮಾರಕ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅದರಲ್ಲೇನು ತಪ್ಪಿದೆ, ಆ ಥರನೂ ಮಾಡ್ಬೋದು ಅಂತ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಮೀನಾ ಕಾರ್ ಓಡಿಸ್ತೀನಿ ಅಂತ ಹೇಳಿದ್ದೆ ತುಂಬ ಖುಷಿ ಆಯಿತು, ಅದರಲ್ಲಿ ನಿನಗೆ ಒಂದು ಸೈಕಲ್ ಹೊಡಿಯೋಕ್ಕೂ ಬರಲ್ವಲ್ಲ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ. ಶಾಂತಿ ಕೋಪ ಮಾಡಿಕೊಂಡು, ಈಗ ಯಾರಾದರೂ ಅದನ್ನು ಕೇಳಿದ್ರಾ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಮೀನಾ ಈಗ ಕಾರ್ ಓಡಿಸ್ಬೇಕು ಅಂತ ಅಂದರೆ ಅದಕ್ಕೆಲ್ಲ ಫೀಸ್ ಕಟ್ಟಬೇಕು, ಅದು ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಗೊತ್ತು ನನಗೆ ಗೊತ್ತು ಅಂತ ಹೇಳ್ತಾಳೆ. ಗೊತ್ತು ರೋಹಿ ನನಗೆ, ಇರಿ 1 ನಿಮಿಷ ಚೆಕ್ ತರ್ತೀನಿ ಅಂತ ಹೇಳಿ ಚೆಕ್ ತರಕ್ಕೆ ಹೋಗ್ತಾಳೆ ಮೀನಾ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನತ್ತೆ ಎಲ್ಲದಕ್ಕೂ ಚೆಕ್ ಕೊಡ್ತಾ ಇದ್ದಾಳೆ ಮೀನಾ ಅಂತ ಹೇಳಿದಾಗ ಸ್ವಲ್ಪ ಓವರ್ ಆಗಲಿಲ್ವಾ ಅಂತ ಹೇಳಿ ರೋಹಿಣಿ ಹೇಳಿದಾಗ ಶಾಂತಿ ಹೇಳ್ತಾಳೆ, ಹೌದೌದು ಈಗ ಚಿಲ್ಲರೆ ತೊಗೊಳ್ತಾ ಇದ್ದವಳು ಈಗ ಚೆಕ್ ಬಂದ್ಬಿಟ್ಟಿದೆಲ್ಲ, ಅದಕ್ಕೆ ಈಗ ಜಾಸ್ತಿ ಆಡ್ತಿದ್ದಾಳೆ, ಬಂದು ನೋಡಲಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮೀನಾ ತಂದು ಚೆಕ್ ಬುಕ್ಗೆ ಸೈನ್ ಮಾಡ್ತಾ ಇರುವಾಗ ರವಿ ಹೇಳ್ತಾನೆ, ಅದ್ಗೆ
ನೀವು ಚೆಕ್ ಬುಕ್ ಈ ಥರ ಕೊಡ್ತಾ ಇದ್ರೆ ಚೆಕ್ ಬುಕ್ ಖಾಲಿ ಆಗುತ್ತೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಖಾಲಿ ಆಗಲಿ ಇರು ಮೀನಾ, ನೀವು ಸೈನ್ ಹಾಕಿ ಖಾಲಿ ಆದರೆ ಇನ್ನೊಂದು ತಗೋಬೋದು ಅಂತ ಹೇಳ್ತಾಳೆ. ಮೀನಾ ಚೆಕ್ ಬುಕ್ಕಿಗೆ ಸೈನ್ ಹಾಕ್ಬಿಟ್ಟು ಅದರಿಂದ ಒಂದು ಶೀಟ್ನ ತೆಗೆದ್ಬಿಟ್ಟು, ಮಾವ ನೀವೇ ನಿಮ್ಮ ಕೈಯಿಂದ ಕೊಡಿ ಅಂತ ಹೇಳಿ ರಂಗನಾಥ್ ಅವ್ರ ಕೈಯಲ್ಲಿ ಕೊಡ್ತಾಳೆ ಮೀನಾ. ರಂಗನಾಥ್ ಅವರು ಆ ಚೆಕ್ ಬುಕ್ನ ತಗೊಂಡು ಅಂದರೆ ಸೂರ್ಯಂಗೆ ಕೊಟ್ಬಿಟ್ಟು, ಇವರು ನನ್ನ ಸೊಸೆ ಚೆನ್ನಾಗಿ ಕಾರ್ ಕಳಿಸ್ಕೊಡಿ ಅಂತ ಹೇಳಿದಾಗ, ಸರಿ ತಂದೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಚೇತನ್ ಹೇಳ್ತಾನೆ, ಪರವಾಗಿಲ್ಲ ಮನೆಯಿಂದನೇ ಒಬ್ರು ಕಸ್ಟಮರ್ ಬಂದರು ಅಂತ ಹೇಳಿದಾಗ ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರಲ್ಲ, ಇನ್ನು 2-3 ಸ್ಟೂಡೆಂಟ್ ಸಿಗ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಚೇತನ್. ರಂಗನಾಥ್ ಅವರು ಕೇಳ್ತಾರೆ, ಶ್ರುತಿ ನಿನಗೆ ಕಾರ್ ಓಡ್ಸೋಕ್ಕೆ ಬರುತ್ತೇನಮ್ಮ ಅಂತ ಇದ್ದಾಗ, ಇಲ್ಲ ಮಾವ, ನನಗೆ ಕಾರಲ್ಲಿ ಯಾವುದು ಓಡ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾನು ಕಲ್ತಿಲ್ಲ ಅಂತ ಹೇಳ್ತಾಳೆ ಶ್ರುತಿ. ಹೇಳ್ತಾಳೆ, ನನಗೆಲ್ಲ ಕಾರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದು ಇಂಟ್ರೆಸ್ಟ್ ಇತ್ತು ಅಂತ ಅಂದರೂ ನನಗೆ ಬೇಡ, ನನಗೆ ಅದು ಆ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬೇಡ ಅಂತ ಅನಿಸ್ತು, ಅದಕ್ಕೆ ನಾನು ಕಾರ್ ಡ್ರೈವಿಂಗ್ ಕಲೀಲಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಹಾಗಿದ್ರೆ ಕಾರ್ ಹೊಸದು ತೊಗೊಂಡಾಗ ಏನು ಮಾಡ್ತೀರಾ ಶ್ರುತಿ ಅಂದಾಗ, ರವಿ ಇದಾನಲ್ಲ ಅವನು ಓಡಿಸ್ತಾನೆ ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ, ಹಾಗಿಲ್ಲ ಅಂತಂದರೆ ರವಿ ಇಲ್ಲ ಅಂತಂದರೆ ನಾನು ಒಬ್ಬ ಡ್ರೈವರಿಗೆ ಇಟ್ಕೊಳ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಹಾಗಂತ ಅಂದರೆ ಈಗ ಹೇಗೋ ಮೀನಾ ಕಲಿತಾ ಇದ್ದಾಳಲ್ವಾ ಅವಳಿಗೆ ಡ್ರೈವರ್ ಆಗಿ ಇಟ್ಕೊಂಡ್ಬಿಡು ಅಂತ ಹೇಳಿದಾಗ ಮೀನಂಗೆ ತುಂಬಾ ಬೇಜಾರಾಗುತ್ತೆ. ಶಾಂತಿ ಹೇಳಿರೋ ಮಾತಿಗೆ ರವಿಗೆ ಬೇಜಾರಾಗ್ಬಿಟ್ಟು, ಏನಮ್ಮ ಏನಂತ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಶ್ರುತಿ ಕೂಡ ಹೇಳ್ತಾರೆ, ಅಲ್ಲ ಅವರು ಡ್ರೈವಿಂಗ್ ಕಲ್ತ್ಬಿಟ್ಟು ಡ್ರೈವರ್ ಆಗೋದೇನಿದೆ, ಅವರು ಒನ್ ಆಫ್ ದ ಓನರ್ ತಾನೇ, ಅವರು ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ಬೋದು, ಅಂಥದ್ರಲ್ಲಿ ನೀವ್ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಶ್ರುತಿ. ಸೂರ್ಯ ಹೇಳ್ತಾನೆ, ಮೈಕಮ್ಮ ನೀನು ಕರೆಕ್ಟಾಗಿ ಹೇಳಿದೆ, ನಾನು ಹೇಳಬೇಕು ಅನ್ನೋದನ್ನು ನೀನು ಹೇಳಿದ್ಯಾ, ಸರಿ ಚೇತನ್ ಬಾ ನಾವು ಹೋಗೋಣ ಅಂತ ಹೇಳಿ ಅಲ್ಲಿಂದ ಚೇತನ್ನ ಕರ್ಕೊಂಡು ಹೋಗ್ತಾನೆ ಸೂರ್ಯ ಹೇಳ್ತಾನೆ, ಇವತ್ತಿಂದಾನೇ ಸ್ಟಾರ್ಟ್ ಆಗಲಿ, ಬಾ ಹೋಗೋಣ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಮೀನನ್ನು ಕರ್ಕೊಂಡು ಹೋಗ್ತಾನೆ ಸೂರ್ಯ. ಅವರು ಮೀನಾ, ಸೂರ್ಯ, ಚೇತನ್ 3 ಜನ ಆಚೆ ಹೋದ್ಮೇಲೆ ಎಲ್ಲರೂ ಕೂಡ ಅವ್ರ ರೂಮಿಗೆ ಹೋಗ್ತಾರೆ. ಇನ್ನೊಂದು ಕಡೆ ಕನಕ ಬೈಕ್ನ ತೊಗೊಂಡು ಬರ್ತಾ ಇರ್ತಾಳೆ, ಹೆಲ್ಮೆಟ್ ಹಾಕಿರಲ್ಲ. ಟ್ರಾಫಿಕ್ ಪೊಲೀಸು ಅಂದರೆ ಕನಕ ಹೆಲ್ಪ್ ಮಾಡಿರೋ ಟ್ರಾಫಿಕ್ ಪೊಲೀಸವರು ನಿಲ್ಲಿಸ್ಬಿಟ್ಟು, ಯಾಕೆ ಹೆಲ್ಮೆಟ್ ಹಾಕಿಲ್ಲ, ರೂಲ್ಸ್ನ ಯಾಕೆ ಪಾಲಿಸಲ್ಲ ಅಂತ ಹೇಳಿದಾಗ, ಸರ್ ನಾನು ಕನಕ, ಅದೇ ನಿಮ್ಮ ತಾಯಿಯವ್ರಿಗೆ ಹಾಸ್ಪಿಟಲಲ್ಲಿ ಹೆಲ್ಪ್ ಮಾಡಿದ್ನಲ್ಲ ಅಂತ ಹೇಳಿದಾಗ, ಈಗೇನು ನನಗೆ ಹೆಲ್ಪ್ ಮಾಡಿದ್ಯಾ, ಹೌದು ನಿಜ, ಆದರೆ ನಾನೀಗ ಡ್ಯೂಟಿಯಲ್ಲಿದ್ದೀನಿ, ನಾನೀಗ ಟ್ರಾಫಿಕ್ ಪೊಲೀಸ್, ನೀನು ಫೈನ್ ಕಟ್ಬಿಟ್ಟು ಹೋಗು ಅಂತ ಹೇಳಿದಾಗ, ಸರ್ ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಯಾವ ತಮಾಷೆನೂ ಇಲ್ಲ, ನಾನು ಯಾವತ್ತಿದ್ರೂ ಸ್ಟ್ರಿಕ್ಟು ಅಂತ ಹೇಳಿದಾಗ, ಅಮ್ಮ ಹೇಗಿದ್ದಾರೆ ಅಂತ ಹೇಳ್ತಾರೆ. ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ, ಟ್ರಾಫಿಕ್ ರೂಲ್ಸ್ನ ನೀನು ಬ್ರೇಕ್ ಮಾಡಿದ್ಯಾ, ಹೋಗ್ಬಿಟ್ಟು ನೀನು ಫಸ್ಟ್ ಫೈನ್ ಕಟ್ಟು ಅಂತ ಹೇಳಿ ಆ ಕಡೆ ಹೋಗ್ತಾನೆ ಆ ಪೊಲೀಸ್. ಅದಕ್ಕೆ ಇನ್ನೊಬ್ಬರು ಪೊಲೀಸರು ನಿಂತಿರುವಾಗ ಕನಕ ಹೇಳ್ತಾಳೆ, ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅವರು ಅಂತ ಹೇಳಿದಾಗ, ಅವ್ರು ನಿಮಗೇನು ಗೊತ್ತೇನಮ್ಮ ಅಂತ ಹೇಳಿದಾಗ, ಹಾಂ ಸರ್ ಗೊತ್ತು, ಅವ್ರ ತಾಯಿಗೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಹಾಸ್ಪಿಟಲಲ್ಲಿ ಅಂತ ಹೇಳಿದಾಗ, ಹೌದಮ್ಮ ಅವ್ರು ಆ ಥರನೇ ಡ್ಯೂಟಿ ಟೈಮಲ್ಲಿ ತುಂಬಾ ಸ್ಟ್ರಿಕ್ಟು ಅಂತ ಹೇಳಿದಾಗ, ಸರಿ ಏನಪ್ಪ ನೀನು ಮಾತಾಡ್ತಿದ್ಯಾ ನಿಂತ್ಕೊಂಡು, ಅಲ್ಲಿ ಫೈನ್ ಕಟ್ಸ್ಕೊಳಕ್ಕಾಗಲ್ವಾ ಅಂತ ಹೇಳಿ ಆ ಟ್ರಾಫಿಕ್ ಪೊಲೀಸವ್ರು ಹೇಳಿದಾಗ, ಸರಿ ಸರ್ ಅಂತ ಹೇಳ್ತಾರೆ. 500 ರೂಪಿ ಕಟ್ಟಿಸ್ಕೊ ಅಂತ ಹೇಳಿದಾಗ, ಏನು ಸರ್ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಸರಿ ನೀವೇ ಇಷ್ಟು ಓದಿದ್ದೀರಾ, ನೀವು ಈ ಥರ ಟ್ರಾಫಿಕ್ ರೂಲ್ಸ್ನ ಮರ್ತ್ಬಿಟ್ರೆ ಇನ್ನು ಉಳಿದಿದ್ದವ್ರು ಏನು ಮಾಡ್ತಾರೆ ಅಂತ ಹೇಳಿ ಬೈತಾ ಇರೋವಾಗ, ಜೋಬಿಂದ ಪರ್ಸ್ನ ತೆಗೆದ್ಬಿಟ್ಟು ಟ್ರಾಫಿಕ್ ಪೊಲೀಸು, ಸರಿ ನಿಮ್ಮ ಪರವಾಗಿ ನಾನೇ ಕೊಡ್ತಾಯಿದ್ದೀನಿ ತಗೊಳ್ಳಿ ಅಂತ ಹೇಳಿ ಕೊಡುವಾಗ, ನೀವೇನು ಕೊಡೋದು ಬೇಡ ಅಂತೇಳಿ ಕನಕ ಕೋಪ ಮಾಡಿಕೊಂಡು, ನಾನೇ ಕೊಡ್ತೀನಿ ಅಂತ ಹೇಳಿ ಪರ್ಸಿಂದ ದುಡ್ಡು ತಂದು ಕೊಟ್ಬಿಟ್ಟು ರಸೀದಿ ತೊಗೊಂಡೋಗ್ತಾಳೆ. ಈ ಕಡೆ ಟ್ರಾಫಿಕ್ ಪೊಲೀಸವರು ಟೋಪಿ ತೆಗೆದುಬಿಟ್ಟು ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ರಂಗನಾಥ್ ಅವರು ರೆಡಿಯಾಗಿ ಹೋಗ್ತಾ ಇರುವಾಗ ಶಾಂತಿ ಕೇಳ್ತಾಳೆ, ಎಲ್ಲಿಗ್ರಿ ಹೋಗ್ತಾ ಇದ್ದೀರ ಅಂದಾಗ, ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅದೇ ಟೈಮಲ್ಲಿ ಮೀನಾ ಬಂದು, ಅಮ್ಮವ್ವ ನಾನು ಕಾಫಿ ತರಲ್ಲ ಅಂತ ಹೇಳಿದಾಗ, ಬೇಡಮ್ಮ ನಾನು ಅರ್ಜೆಂಟ್ ಹೋಗ್ತಾ ಇದ್ದೀನಿ ಅನ್ನುವಾಗಲೇ ರಂಗನಾಥ್ ಅವ್ರ ಸ್ನೇಹಿತ ಬರ್ತಾರೆ. ಸ್ನೇಹಿತರು ಬಂದಾಗ, ಬಾ 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 ಅಂತ ಹೇಳಿ ಕೂರಿಸ್ತಾರೆ. ಕೂರಿಸಿದ ಮೇಲೆ, ಹೇಗಿದ್ದೀರಾ ಅಂಕಲ್, ಚೆನ್ನಾಗಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಏನು ಮಾತಾಡದೆ ನಿಂತ್ಕೊಂಡಿರ್ತಾರೆ. ರಂಗನಾಥ್ ಅವ್ರ ಸ್ನೇಹಿತ ಏನು ಮಾತಾಡದೆ ನಿಂತ್ಕೊಂಡಿರುವಾಗ, ಯಾಕೆ ಅಳ್ತಾ ಇದೆಯಾ, ಏನಾಯಿತು ಹೇಳು ಅಂತ ಹೇಳ್ತಾ ಇರುವಾಗ ಅಳ್ತಾನೆ ನಿಂತಿರ್ತಾರೆ ಅವ್ರ ಸ್ನೇಹಿತರು. ರಂಗನಾಥ್ ಅವ್ರ ಸ್ನೇಹಿತ ಅಳೋದನ್ನು ನೋಡ್ಬಿಟ್ಟು, ಏನಾಯಿತು ಅಂಕಲ್ ಅಂತ ಹೇಳಿ ಸೂರ್ಯನು ಕೇಳ್ತಾ ಇರ್ತಾರೆ. ಏನಾಯಿತು ಹೇಳು ಅಂತ, ನಾನು ಈ ಸ್ನೇಹಿತರನ್ನ ತಾನೇ, ಏನಾಯಿತು ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಹೇಳುವಾಗಲೂ ಅಳ್ತಾನೆ ಕೂತಿರ್ತಾರೆ ಅವ್ರ ಸ್ನೇಹಿತ. ಮೀನಾ ತಂದು ನೀರು ಕೊಡ್ತಾರೆ. ಏನಾಯಿತು ಅಂಕಲ್ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಮೀನಾ. ಆ ವ್ಯಕ್ತಿ ನೀರು ಕುಡಿದ್ಬಿಟ್ಟು ಅಳ್ತಾ ಇರ್ತಾರೆ. ಏನಂತ ಹೇಳಿ ರಂಗನಾಥ್, ನನಗೆ ಅವಮಾನ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಏನಾಯಿತು ಹೇಳು, ಅಂಥದ್ದು ಏನಾಯಿತು ಅಂತ ಹೇಳಿ ಕೇಳ್ತಾರೆ. ರಂಗನಾಥ್ ಅವ್ರು ಕೇಳ್ತಾರೆ, ಏನಾಯಿತು ಹೇಳು ಅಂತ ಹೇಳಿದಾಗ, ಯಾವ ಬಾಯಿಂದ ಹೇಳಿ
ರಂಗ ಅಂತ ಹೇಳಿದಾಗ, ಸರಿ ಹೇಳು ಏನಾಯಿತು, ನನಗೂ ಟೆನ್ಷನ್ ಕೊಡಬೇಡ ಅಂತ ಹೇಳ್ತಾರೆ ರಂಗನಾಥ್ ಅವರು. ಏನು ಹೇಳೋದು, ನನಗೆ ತುಂಬಾ ಅವಮಾನ ಆಗಿದೆ, ನನ್ನ ಮಗಳು ಇದ್ದಾಳಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನಾಯಿತು ಹೇಳಿ ಅಂಕಲ್ ಅಂತ ಹೇಳಿದಾಗ, ನನ್ನ ಮಗಳು ಲೆಟ್ರ್ ಬರೆದ್ಬಿಟ್ಟು ಯಾವೊಂದೋ ಜೊತೆ ಓಡೋಗ್ಬಿಟ್ಟಿದ್ದಾಳಪ್ಪ ಅಂತ ಹೇಳಿ ತುಂಬಾ ಅಳ್ತಾ ಇರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ಲೆಟರ್ ಓದು ಅಂತ ಹೇಳಿದಾಗ ಸೂರ್ಯ ಲೆಟರ್ ಓದ್ತಾನೆ. ಅಪ್ಪ ಈ ಥರ ಬರೆದ್ಬಿಟ್ಟಿದ್ದಾರೆ ಪಾಪ, ನೋಡಿ ಅವ್ರು ಎಷ್ಟು ಅಳ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಆ ವ್ಯಕ್ತಿ ತುಂಬಾ ಅಳ್ತಾ ಇರ್ತಾರೆ. ನೋಡು, ನನ್ನ ಮಗಳು ಈ ಥರ ಇಷ್ಟಪಟ್ಟಿರೋ ಹುಡುಗನ ಜೊತೆ ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿ ಬರೆದಿದ್ದಾಳೆ ಲೆಟ್ರಲ್ಲಿ. ನನಗೆ ಹುಡುಕ್ಬೇಡಿ, ನೀವು ಇಷ್ಟು ದಿನ ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಅಪ್ಪ, ನನಗೆ ಮರ್ತುಬಿಡಿ ಅಂತ ಹೇಳಿ ಬರೆದಿದ್ದಾಳೆ ಅಂತ ಹೇಳಿ ಅಳ್ತಾ ಇರ್ತಾರೆ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಮಗಳಿಗೆ ಒಳ್ಳೆ ಒಂದು ಹುಡುಗ ನೋಡಿದ್ದೆ, ಈಗ ಆದಷ್ಟು ಬೇಗ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದರಲ್ಲಿ ಈ ಹುಡುಗಿ ಈ ಥರ ಮಾಡಿದ್ದಾಳೆ, ಏನು ಮಾಡೋದು ಅಂತ ಹೇಳಿ ಹಣೆ ಚಚ್ಕೊಂಡು ಅಳ್ತಾ ಇರ್ತಾರೆ ಆ ವ್ಯಕ್ತಿ. ಮೀನಾ ಹೇಳ್ತಾಳೆ, ಅಂಕಲ್ ನೀವು ಹುಡುಗನ ನೋಡೋಕ್ಕಿಂತ ಮುಂಚೆ ನಿಮ್ಮ ಮಗಳಿಗೆ ಕೇಳಬೇಕಾಯ್ತಲ್ವಾ, ಇಷ್ಟ ಇದೆಯೋ ಇಲ್ವೋ ಅಂತ, ನೀವು ಯಾಕೆ ಕೇಳಿಲ್ಲ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಏನಮ್ಮ ತಂದೆ ಆದವನಿಗೆ ಅಷ್ಟು ಒಂದು ಅಧಿಕಾರ ಇರಲ್ವಾ, ನಾನೇನು ಅಂದ್ಕೊಂಡೆ, ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ, ನನ್ನ ಮಾತು ತೆಗಿಯಲ್ಲ, ನಾನು ನೋಡಿರೋ ಹುಡುಗನ್ನೇ ಮದುವೆ ಆಗ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾನು ಹುಡುಗನ ನೋಡಿದ್ನಮ್ಮ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಧೈರ್ಯ ತುಂಬ್ತಾನೆ ಸೂರ್ಯ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ನಾನು ಹುಡುಕ್ತೀನಿ ನಿಮ್ಮ ಮಗಳಿಗೆ ಅಂತ ಹೇಳಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ಮೀನಾ ಕೂಡ ನಾನು ಬರ್ತೀನಿ ಇರಿ ಅಂತ ಹೇಳಿ ಮೀನಾ ಕೂಡ ಹೋಗ್ತಾಳೆ. ಇನ್ನೊಂದು ಕಡೆ ಮೆಡಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಿರೋ ಪ್ಲೇಸಿಗೆ ಹೋಗ್ಬಿಟ್ಟು ಆ ಹುಡುಗಿ ಬಗ್ಗೆ ಕೇಳ್ತಾರೆ. ಅಲ್ಲಿ ವರ್ಕ್ ಮಾಡ್ತಿರೋ ಒಂದು ಲೇಡಿನ ಕೇಳ್ತಾರೆ, ಇಲ್ಲಿ ಅಂದರೆ ಇಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಅವ್ರು ಎಲ್ಲಿ ಅಂತ ಕೇಳಿದಾಗ, ನಾನು ಈ ಮೆಡಿಕಲ್ ಶಾಪಲ್ಲಿ ಮೆಡಿಷನ್ ಕೇಳೋರು ನೋಡಿದ್ದೀನಿ, ಬಂದು ಮನುಷ್ಯನ ಕೇಳೋಣ, ಯಾರೂ ನನಗೆ ಇದುವರೆಗೂ ನಾನು ನೋಡಿಲ್ಲ ಅಂತ ಹೇಳಿದಾಗ, ಸರಿ ಆ ಹುಡುಗಿ ಎಲ್ಲಿ ಹೋಯಿತು ಏನು ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ, 3 ದಿನ ರಜಾ ತೊಗೊಂಡಿದ್ದಾರೆ ಅಂತ ಹೇಳಿದಾಗ, ಈಗ ಹೇಳ್ತೀರೋ ಇಲ್ವಾ ಅಷ್ಟು ಹೇಳಿ ಅಂದಾಗ, ನೀವು ಯಾರು ಫಸ್ಟ್ ಕೇಳೋಕ್ಕೆ ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ. ಆ ಹುಡುಗಿ ಹೇಳಿದ ಮೇಲೆ ಸೂರ್ಯ ಕೋಪ ಮಾಡ್ಕೊಳ್ತಾ ಇರುವಾಗ ಮೀನಾ ಹೇಳ್ತಾಳೆ, ಸರ್ ನೀವು ಹೊರಗಡೆ ಇರಿ, ನಾನು ಕೇಳ್ಕೊಬರ್ತೀನಿ ಅಂತ ಹೇಳಿ ಸೂರ್ಯನಿಗೆ ಆಚೆ ಕಳಿಸ್ತಾಳೆ ಮೀನಾ. ನೋಡು, ಅವ್ರು ಯಾರಂತ ಗೊತ್ತಾ ನಿನಗೆ ಅಂದಾಗ, ನೀವು ಯಾರಂತಲೇ ಗೊತ್ತಿಲ್ಲ, ಇನ್ನು ಅವ್ರು ಯಾರಂತ ನನಗೆ ಗೊತ್ತಿರುತ್ತಾ ಅಂತ ಹೇಳಿದಾಗ, ಅವರು CID ಆಫೀಸರ್, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಹಾಗಾಗಿ ನಾವು ಬಂದಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಹೌದಾ, ನೀವು ಪೊಲೀಸಾ ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನಿನಗೇನೇನು ಗೊತ್ತಿದೆಯೋ ಎಲ್ಲ ಬಾಯ್ಬಿಡು, ಇಲ್ಲ ಅಂತ ಅಂದರೆ ಆ ಸರ್ ತುಂಬ ಸ್ಟ್ರಿಕ್ಟು, ನಿನಗೂ ಒಳಗಡೆ ಹಾಕ್ತಾರೆ ಅಂತ ಹೇಳಿದಾಗ, ಮೇಡಮ್ ನನಗೇನು ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆ ಹುಡುಗಿ ಹೇಳ್ತಾಳೆ, ನಾನು ಇಲ್ಲಿ ತಿಂಗಳ ಸಂಬಳಕ್ಕೆ ಬಂದಿರೋದು, ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ನೀನು ಈಗ ಬಾಯಿ ಬಿಟ್ಟರೆ ನಿನಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ, ಏನಾದರೂ ಅದ್ರ ಬದಲು ಸುಳ್ಳು ಏನಾದರೂ ಹೇಳಿದೆ ಅಂದರೆ ನಿನಗೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಅವರು ಅಲ್ಲಿ ಬಾಯಿ ಬಿಡಿಸ್ತಾರೆ, ನೋಡು ಯಾವುದು ಬೇಕು, ಆಮೇಲೆ ಪೊಲೀಸು ಕೋರ್ಟು ಅಂತ ಹೇಳಿ ಓಡಾಡಬೇಕಾಗತ್ತೆ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ, ಈಗ ಸರ್ ಆಚೆ ನಿಂತಿದ್ದಾಳೆ, ನೀನು ಬಂದು ಅವ್ರ ಹತ್ರ ಬಾಯಿ ಬಿಡಬೇಕು, ಇಲ್ಲ ಅಂತ ಅಂದರೆ ಕರ್ಕೊಂಡೋಗಿ ಸ್ಟೇಷನಲ್ಲಿ ರುಬ್ಬಾಕ್ತಾರೆ, ನೋಡ್ತಾ ಇರೋ ಅಂತ ಹೇಳಿ ಮೀನಾ ಹೇಳ್ಬಿಟ್ಟು ಆಚೆ ಹೋಗ್ತಾಳೆ. ಇನ್ನೊಂದು ಕಡೆ ಮೇಕೆ ಮಂಜಣ್ಣ ಅವ್ರ ರಿಲೇಷನ್ ಆಗಿರ್ತಾರೆ, ಅಂದರೆ ಆ ಹುಡುಗಿನ ಕರ್ಕೊಂಡೋಗಿರೋ ರಿಲೇಷನ್ ಆಗಿರ್ತಾರೆ, ಅವ್ರ ತಂಗಿ ಮಗನೇ ಆಗಿರ್ತಾನೆ. ಹಾಗಾಗಿ ಮೇಕೆ ಮಂಜಣ್ಣ ಅವ್ರ ತಂಗಿ ಮನೆಗೆ ಹೋದಾಗ, ಏನಾಯ್ತಮ್ಮ ಅಂದಾಗ, ಅಲ್ಲ ನನ್ನ ಮಗ ನೋಡು ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನಾನು ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಗಂಡ ಇದ್ದಾನಲ್ಲ ಇವನೇ ಈಗ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳಿ ಯಾಮರ್ಸ್ಬಿಟ್ರು, ಆದರೆ ಈಗ ನೋಡಿ ಆ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಣ್ಣ ಅಂತ ಹೇಳಿ ಅಳ್ತಾ ಇರ್ತಾಳೆ ಅವ್ರ ತಂಗಿ. ಈ ಕಡೆ ನೋಡಿದ್ರೆ ಮೇಕೆ ಮಂಜಣ್ಣ ಹೇಳ್ತಾಳೆ, ಲವ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಮದುವೆ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ತಾನೆ. ಮೇಕೆ ಮಂಜಣ್ಣ ಹೇಳ್ತಾನೆ, ನೀವು ಮಾಡಿದ ತಪ್ಪು, ಅವ್ನಿಗೆ ಮದುವೆ ಮಾಡಿಸ್ಬೇಕಾಯ್ತು, ಅವನು ಮುಂಚೆನೇ ಹೇಳಿದಾನಂತಲ್ವಾ ಲವ್ ಮಾಡಿದ್ದು, ನೀವು ಯಾಕೆ ಅದನ್ನು ಇದು ಮಾಡಬೇಕಾಯ್ತು, ನೀವು ಅದನ್ನ ಒಂದ್ಸಲ ಅವ್ರ ಮಾತು ಕೇಳಿಬಿಟ್ಟು ಆಮೇಲೆ ಮದುವೆ ಮಾಡಿಸ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ, ಇವರೇ ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ ಅವ್ರ ತಂಗಿ ಹೇಳ್ತಾರೆ. ಸರಿ ನಾನು ಹೋಗಿ ನೋಡ್ಕೊಂಬರ್ತೀನಿ ಇರಿ ಅಂತ ಹೇಳಿ ಮೇಕೆ ಮಂಜಣ್ಣ ಆಚೆ ಬರ್ತಾರೆ. ಇನ್ನೊಂದು ಕಡೆ ಆ ಮೆಡಿಕಲ್ ಶಾಪ್ ಹುಡುಗಿ ಬಂದ್ಬಿಟ್ಟು ಆ ಮೀನನ ಹತ್ರ ಎಲ್ಲ ವಿಷಯ ಹೇಳ್ತಾಳೆ. ಹೌದು, ಅವರಿಬ್ಬರು ಲವ್ ಮಾಡ್ತಾಯಿದ್ರು, ನಮ್ಮ ಫ್ರೆಂಡ್ ಮನೇಲಿದ್ದಾಳೆ ಅಂತ ಹೇಳಿದಾಗ, ಸರಿ ಈಗ ಅಡ್ರೆಸ್ ಎಲ್ಲಿದೆಯಾ ಏನು ಅಂತ, ಈಗ ನೆಕ್ಸ್ಟ್ ಏನು ಅವ್ರು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಮದುವೆ ಏನಾದರೂ ಆಗಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಸರ್ ಮದುವೆ ಏನೂ ಆಗಬೇಕಂತ ಇಲ್ಲ, ನಾವು ಒಂದು ಸ್ವಲ್ಪ ದಿನ ಆಚೆ ಹೋಗಿ ಬಂದರೆ ಅವರಾಗಿ ಅವ್ರು ಮದುವೆ ಮಾಡಿಸ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಹೋಗಿದ್ದಾರೆ ಸರ್ ಅಂತ ಹೇಳಿದಾಗ, ಸರಿ ಅವ್ರ ಅಡ್ರೆಸ್ ಹೇಳು ಅಂತ ಹೇಳ್ತಾರೆ. ಆಗ ಅಡ್ರೆಸ್ಸು ಮೀನಂಗೂ ಮತ್ತು ಸೂರ್ಯಂಗೂ ಹೇಳ್ತಾಳೆ ಆ ಹುಡುಗಿ. ಇನ್ನೊಂದು ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ರಂಗನಾಥ್ ಅವ್ರ ಫ್ರೆಂಡ್ ಅವ್ರ ಮನೆಗೆ ಬರ್ತಾರೆ. ಅವ್ರು ನೋಡಿದ್ರೆ ರಂಗನಾಥ್ ಅವ್ರ ಫ್ರೆಂಡು ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಜಗಳ
ಆಡ್ತಾ ಇರ್ತಾರೆ. ಅಲ್ಲ ನಿನ್ನಿಂದನೇ ಅವಳು ಹಾಳಾಗಿ ಹೋಗಿದ್ದು, ಈಗ ಮದುವೆ ಮಾಡ್ಕೊಂಬರ್ತಾರೆ, ನಮಗೆ ನನ್ನ ಲೈಫು ಏನು, ನಮ್ಮ ಮಾನ ಮರದಿ ಹೋಗಲ್ವಾ ಅಂತ ಹೇಳಿದಾಗ, ಇಲ್ಲ ರೀ ಅವಳಾಗೆ ಅವಳು ಹೋದರೆ ನಾನೇನು ಮಾಡಲಿ ಅಂತ ಹೇಳುವಾಗ ಸೂರ್ಯ ಮೀನಾ ಒಳಗಡೆ ಬರ್ತಾರೆ. ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಏನೂ ಆಗಲ್ಲ ಬಿಡಿ ನಾನು ನೋಡ್ತೀನಿ ಅಂತ ಹೇಳಿದಾಗ, ಇವಳಿಂದ ನಮ್ಮ ಮಾನ ಮರದಿನೆಲ್ಲ ಹೊರಟೋಯ್ತು, ಈಗ ಇಬ್ಬರು ಮದುವೆ ಮಾಡ್ಕೊಂಬಂದರೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ರಂಗನಾಥ್ ಅವ್ರ ಫ್ರೆಂಡ್ ಸೂರ್ಯ ಹೇಳ್ತಾನೆ, ಅಂಕಲ್ ನೀವೇನು ಭಯ ಪಡಬೇಡಿ, ನಾವೆಲ್ಲ ಡೀಟೇಲ್ಸ್ ತೊಗೊಂಡಿದ್ದೀವಿ, ನೀವು ಹುಡುಗಿನ ನಾವು ಸೇಫಾಗಿ ಕರ್ಕೊಬರ್ತೀವಿ ಅಂತ ಹೇಳಿದಾಗ, ಸೂರ್ಯ ನಿನ್ನ ಮಾತಿಗೆ ನನಗೆ ಧೈರ್ಯ ಬಂತಪ್ಪ, ಹಾಗೆ ಅವರಿಬ್ಬರಿಗೂ ಸೇರಿಸಿ ಮದುವೆ ಮಾಡಿಸೋಣ ಅಂತ ಹೇಳಿದಾಗ, ನಾವೇ ಅವ್ರ ಹತ್ರ ಮಾತಾಡ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಒಳಗಡೆ ಮಾತಾಡ್ತಾ ಇರೋವಾಗ ಅದೇ ಮನೆಗೆ ಮೇಕೆ ಮಂಜಣ್ಣ ಬರ್ತಾರೆ. ಮೇಕೆ ಮಂಜಣ್ಣ ಆಟೋದಿಂದ ಇಳಿದ್ಬಿಟ್ಟು, ಹಾಗೆ ಹೂವು ಹಣ್ಣು ಇಲ್ದಂಗೆ ಹೋಗಬಾರ್ದು, ಸ್ವೀಟ್ಸ್ ಎಲ್ಲ ತೊಗೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತ ಹೇಳುವಾಗ ಆಟೋ ಹತ್ಕೊಂಡು ಮತ್ತೆ ವಾಪಸ್ ಹೋದಾಗ ಅದೇ ಟೈಮಲ್ಲಿ ಸೂರ್ಯ ಮೀನಾ ಆಚೆ ಹೋಗ್ತಾರೆ. ಆಚೆ ಹೋದ್ಮೇಲೆ ಮಂಜಣ್ಣ ಅಂದರೆ ಮೇಕೆ ಮಂಜಣ್ಣವ್ರ ತಂಗಿ ಮನೆಗೆ ಇವರೇ ಹೆಣ್ಣು ಕೇಳೋಕ್ಕಂತ ಹೋಗ್ತಾರೆ, ಗಂಡು ಕೇಳೋಕ್ಕಂತ ಹೋಗ್ತಾರೆ. ಅದೇ ಟೈಮಲ್ಲಿ ಎಲ್ಲ ಆಯಿತು ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಇವ್ರಿಗೆ ಗೊತ್ತಿಲ್ದಂಗೆ ಮೇಕೆ ಮಂಜಣ್ಣ ಮನೆಗೆ ಹೋಗಿರ್ತಾರೆ ಸೂರ್ಯ ಮೀನಾ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.